ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನುವಂಥ ಪ್ರಶ್ನೆ ಇದೆ. ಈ ಮಧ್ಯೆ ಬೆಳಗಾವಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಿಜೆಪಿಯಿಂದ ಮತ್ತೊಮ್ಮೆ ಅಂಗಡಿ ಕುಟುಂಬಕ್ಕೆ ಅಂದರೆ ಸುರೇಶ್ ಅಂಗಡಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ. ಬೆಳಗಾವಿಯ ಬಿಜೆಪಿ ಟಿಕೆಟ್ ರೇಸ್ನಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ದಾರೆ. ಮತ್ತೆ ಸುರೇಶ್ ಅಂಗಡಿ, ದಿವಂಗತ ಸುರೇಶ್ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ನೀಡುವಂತೆ ಒತ್ತಡ ಕೂಡ ಸೃಷ್ಟಿಯಾಗಿದೆ. ಇಲ್ಲ ಅಂತಾದರೆ ಶೆಟ್ಟರಿಗೆ ಕೊಡಿ, ಯಾಕಂತಂದರೆ ಸುರೇಶ್ ಅಂಗಡಿ ಅವರ ಬೀಗರು ಜಗದೀಶ್ ಶೆಟ್ಟರು, ಅವರಿಗೆ ಟಿಕೆಟ್ ಕೊಡಿ ಎನ್ನುವಂಥ ಬೇಡಿಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಹಂಗಿದ್ರೆ ಬೆಳಗಾವಿಯ ಟಿಕೆಟ್ ಒಂದು ಶೆಟ್ಟರ್ ಫ್ಯಾಮಿಲಿ ಅಥವಾ ಅಂಗಡಿ ಫ್ಯಾಮಿಲಿ, ಇದರ ಹೊರತಾದ ಸಾಧ್ಯತೆ ಕಡಿಮೆ. ಹೌದು ರಕ್ಷತ್, ಏನಂತಂದರೆ ರಾಜ್ಯದ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಹೇಗಾದರೂ ಸರಿ ಮತ್ತೆ ಏನಂತಂದರೆ ಅದನ್ನು ಉಳಿಸ್ಕೊಳ್ಬೇಕು, ಜೊತೆಗೆ ಬಿ ಜೆ ಪಿಯನ್ನು ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಹಾಲಿ ಸಂಸದರಾಗಿರುವಂಥ ಮಂಗಲಾ ಅಂಗಡಿಯವರು ಅಂದರೆ ದಿವಂಗತ ಸುರೇಶ್ ಅಂಗಡಿಯವರ ಕುಟುಂಬಕ್ಕೇ ಟಿಕೆಟ್ ಕೊಟ್ಟರೆ ಒಳಿತು. ಯಾಕಂತಂದರೆ ಈಗಾಗಲೇ 5-6 ಜನ ಅಂದರೆ ಕವಟಗಿ ಮಠ್ ಹಾಗೆಯೇ ಸಂಜಯ್ ಪಾಟೀಲ್ ಸೇರಿದಂತೆ ಭಾಳಷ್ಟು ಜನ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಏನಂತಂದರೆ ಜಗದೀಶ್ ಶೆಟ್ಟರ್ ಅವರು ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಇಲ್ಲವೇ ಬೆಳಗಾವಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಏನಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಿ ಜೆ ಪಿ ಮುಖಂಡರು ಹಾಗೆಯೇ ಕಾರ್ಯಕರ್ತರು ಅಂಗಡಿ ಕುಟುಂಬಕ್ಕೆ ನೀಡಿದರೆ ಒಳಿತು. ಯಾಕಂತಂದರೆ ಅಂಗಡಿ ಕುಟುಂಬ ಯಾವತ್ತೂ ಸಹ ಏನಂತಂದರೆ ಕಾರ್ಯಕರ್ತರ ವಿರೋಧ ಕಟ್ಟಿಕೊಂಡಿರುವಂಥದ್ದಾಗಿರ್ಬೋದು, ಜೊತೆಗೆ ಮುಖಂಡರ ಜೊತೆ ಭಿನ್ನಾಭಿಪ್ರಾಯವನ್ನು ಹೊಂದಿರುವಂಥದ್ದಾಗಿರ್ಬೋದು, ಜೊತೆಗೆ ಯಾವುದೇ ವಿಚಾರದಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಅವರು ನಿಂತರೆ ಎಲ್ಲರೂ ಸರ್ವ ಒಮ್ಮತ ಅಭ್ಯರ್ಥಿ ಆಗ್ತಾರೆ. ಹಾಗಾಗಿ ಅಂಗಡಿ ಕುಟುಂಬಕ್ಕೆ ನೀಡಬೇಕು. ಒಂದು ಮಂಗಳಾ ಅಂಗಡಿಯವರಿಗೆ ನೀಡಿ, ಇಲ್ಲದೇ ಇದ್ದರೆ ಶ್ರದ್ಧಾ ಅಂಗಡಿಯವರಿಗೆ ನೀಡ್ರಿ, ಇಲ್ಲದೇ ಇದ್ದರೆ ಜಗದೀಶ್ ಶೆಟ್ಟರು ಅವರ ಬೀಗರಾಗಿರುವಂಥ ಜಗದೀಶ್ ಶೆಟ್ಟರಿಗೆ ಟಿಕೆಟನ್ನು ನೀಡಿದರೆ ಒಳಿತು, ಗೆಲುವನ್ನು ಸಾಧಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗ ಬಿ ಜೆ ಪಿ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ 2 ದಿನಗಳ ಹಿಂದೆ ಏನು ರಾಷ್ಟ್ರಾಧ್ಯಕ್ಷರಾಗಿರುವಂಥ ನಡ್ಡಾ ಅವರು ಬೆಳಗಾವಿಗೆ ಆಗಮಿಸಿದ್ರು. ನೇರವಾಗಿ ಅಂಗಡಿ ಕುಟುಂಬವನ್ನು ಭೇಟಿ ಮಾಡಿ ಒಂದಿಷ್ಟು ಚರ್ಚೆ ನಡೆಸಿರೋದು ಇದಕ್ಕೆ ಪುಷ್ಟಿ ನೀಡಿರುವಂಥದ್ದು. ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.